ಶ್ರೀಗಳ ಚರಣಾನಂದಿಗಳಿಗೆ ಅತ್ಯಂತ ಭಕ್ತಿಪೂರ್ವಕವಾಗಿ ನಮಸ್ಕರಿಸ್ತಾ ಇಲ್ಲಿದ್ದ ಆರಾಧ್ಯ ದೈವವಾದಂತಹ ಗೋಪಾಲಕೃಷ್ಣ ಮನಸ್ಸ ಸ್ಮರಿಸಿಕೊಡುತ್ತಾ ಯಾವುದೇ ಫಾರ್ಮ್ಯಾಲಿಟೀಸ್ ಇಲ್ಲದೆ ಇವತ್ತಿನ ಸಂಗೀತ ಕಚೇರಿ ಪ್ರಾರಂಭ ಆಯಿತು. ನಾನು ಅವರು ಮೈಕಿಗೆ ರೆಡಿಯಾದರೆ ಒಂದು 2 ಮಾತಲ್ಲಿ ಅವರನ್ನು ಸ್ವಾಗತಿಸಿ ಪ್ರಾರಂಭ ಮಾಡಬೇಕು ಅಂತಿದ್ದೆ. ಅದಕ್ಕೆ ಯಾವುದಕ್ಕೂ ಅವರು ಅವಕಾಶವನ್ನೇ ಕೊಡದೆ ನೇರವಾಗಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದರು. ಇವತ್ತು ಮುಂದಿನ ಕಾರ್ಯಕ್ರಮ ರಾಜ್ಕುಮಾರ್ ಭಾರತಿ ಅವರು ಬರಬೇಕಾಗಿತ್ತು. ತೀರಾ ಅನಾರೋಗ್ಯದಿಂದಾಗಿ ಅವರಿಗೆ ಬರಲಿಕ್ಕಾಗ್ತಾ ಇಲ್ಲ. ನಾನು ಇವರು ಹಾಡುವ ಸಂದರ್ಭದಲ್ಲಿ ರಾಜ್ಕುಮಾರ್ ಭಾರತಿ ಅವರನ್ನು ನೆನಪಿಸಿಕೊಂಡೆ. ಕಾರಣ ಏನಂದರೆ ಇತ್ತೀಚೆಗೆ ಸುಮಾರು ಒಂದು 6-8 ತಿಂಗಳ ಹಿಂದೆ ಬೆಂಗಳೂರಿನಲ್ಲಿ ರಾಜ್ಕುಮಾರ್ ಭಾರತಿ ಅವರ ಕಚೇರಿ ಸುಮಾರು 20 ವರ್ಷಗಳ ನಂತರ ಆದಂತಹ ಪ್ರಪ್ರಥಮ ಕಾರ್ಯಕ್ರಮ. ನಾನು ಅದಕ್ಕೆ ಹೋಗಿದ್ದೆ. ಅದು ಕಾರ್ಯಕ್ರಮ ಆದ ಮೇಲೆ ನನಗೆ ಅನಿಸಿದ್ದು ಯಾವ ಸಂಗೀತ 20 ವರ್ಷದ ಹಿಂದೆ ಅವರ ಸುಮಧುರವಾದಂತಹ ವೆರಿ ಮೆಲೋಡಿಯಸ್ ವಾಯ್ಸ್, ಈಗ ವಾಯ್ಸೇ ಇಲ್ಲ. ಆದರೆ ನಮ್ಮನ್ನು ಒಂದು ಕ್ಷಣವೂ ಅವರು ವಿಚಲಿತಗೊಳಿಸಲಿಲ್ಲ. ಅವರ ಮೇಲೆಯೇ ನಾವು ಗಮನ ಇರುವ ಹಾಗೆ ಮಾಡಿತ್ತು ಆ ಸಂಗೀತ. ಆ ದಿವಸದ ಸುಮಾರು 2-2.5 ಗಂಟೆಗಳ ಕಾಲದ ಕಚೇರಿ. ಆಗ ನನ್ನಲ್ಲಿ ಒಂದು ಪ್ರಶ್ನೆ ಹುಟ್ಟಿದ್ದು, ಏನು ಸಂಗೀತ? ಶಾರೀರ ಇಲ್ಲದೆಯೂ ನಮ್ಮನ್ನು ಹಿಡಿದಿಟ್ಟುಕೊಳ್ಳಬಹುದಾದಂಥ ಒಂದು ಸಾಮರ್ಥ್ಯ ಆ ಸಂಗೀತಕ್ಕಿದೆಯಾ ಅಂತ ಒಂದು ಪ್ರಶ್ನೆ ನನ್ನನ್ನು ಆಗ ಕೇಳಿದೆ. ಆ ಉದ್ದೇಶದಿಂದಲೇ ಅವರನ್ನು ಇಲ್ಲಿ ಕರೆದಿದ್ದೆವು. ಖಂಡಿತ ಇನ್ನೊಂದು ಸರ್ತಿ ಅವರು ಬಂದು ಹಾಡ್ತಾರೆ. ಇವತ್ತು ನನಗೆ ಕಂಡದ್ದು ಶ್ರೀಯುತರಾದಂತಹ ನಮ್ಮ ಇಂದಿನ ಕಲಾವಿದರು ಶಿವಾನಂದ್ ಅವರು ಬಹುಶಃ ಬಹಳಷ್ಟು ಶಾಸ್ತ್ರೀಯವಾಗಿ ಕಲ್ತವರಲ್ಲ. ನಾನು ಹೇಳೋದ್ರಲ್ಲಿ ತಪ್ಪುಗಳಿದ್ದರೆ ನೀವು ಅದನ್ನು ಹೇಳ್ಬೋದು. ನಿಮ್ಮ ಮೈಕ್ ಕೂಡ ಆನ್ ಇದೆ. ಒಂದು ಶಾರೀರದಿಂದ ಮತ್ತು ಭಾವದಿಂದ ಅದು ಯಾವ ರೀತಿಯಲ್ಲಿ ನಮ್ಮನ್ನು ಮೆಸ್ಪರೈಸ್ ಮಾಡಿಬಿಡ್ಲಿಕ್ಕೆ ಸಾಧ್ಯ ಇದೆ. ಇದನ್ನು ನಾನು ಅವರ ಸಾಮರ್ಥ್ಯ ಅಂತ ಹೇಳೋದಿಲ್ಲ, ನಮ್ಮ ಭಾರತೀಯ ಸಂಗೀತದ ಸಾಮರ್ಥ್ಯ ಅಂತ ಹೇಳ್ತಾ ಇದ್ದೇನೆ. ರಾಜ್ಕುಮಾರ್ ಅವರ ಸಾಮರ್ಥ್ಯ ಅಲ್ಲ, ಇದು ಭಾರತೀಯ ಸಂಗೀತದ ಸಾಮರ್ಥ್ಯ. ನಾನು ಹೆಚ್ಚು ಮಾತಾಡೋದಿಲ್ಲ. ನನಗಿಂತ ನಾನು ವಿಠಲ್ ರಾಮಮೂರ್ತಿ ಅವರನ್ನ ದಯವಿಟ್ಟು ಇಂದಿನ ಕಾರ್ಯಕ್ರಮದ ಬಗ್ಗೆ ಮಾತಾಡಬೇಕು. ಮುಖ್ಯವಾಗಿ ಏನಂದರೆ, ಇವರು ಮನೆಗಳಿಗೆ ಹೋಗಿ ಈ ಸಂಗೀತ ಸುಧೆಯನ್ನು ಅವರಿಗೆ ಪರಿಚಯಿಸಿ ಅವರು ಕೊಟ್ಟದ್ದನ್ನು ತಗೊಂಡು ತೃಪ್ತರಾಗಿ ಇರುವಂಥ ಒಬ್ಬ ಮಹಾನ್ ಕಲಾವಿದ. ಹಾಗಾಗಿ ನೀವು 2 ಮಾತುಗಳು ಅವ್ರ ಬಗ್ಗೆ ಆಡಬೇಕು. ದಯವಿಟ್ಟು ಬಗ್ಗೆ ಸರ್. ಅದಕ್ಕಿಂತ ಮೊದಲು ವಿಠಲ್ ರಾಮಮೂರ್ತಿಯವರು ನಮ್ಮ ಕರ್ನಾಟಕ ಸಂಗೀತದ ಒಬ್ಬ ಮಹಾನ್ ಕಲಾವಿದ, ಆಕಾಶವಾಣಿಯ ಟಾಪ್ ಶ್ರೇಣಿ ಕಲಾವಿದರು. ಗುರುಗಳ ಚರಣಾನಂದಗಳಿಗೆ ನಮಸ್ಕಾರಗಳು. ಇವತ್ತು ಬಹಳ ಸ್ಪೆಷಲ್. ಈ ಕಚೇರಿ ಶುರುವಾಗಿ ನಡೆದದ್ದು ಶಿವಾನಂದ ಅವರೇ ತುಂಬ ಚೆನ್ನಾಗಿತ್ತು. ನಿಮ್ಮದು ಆ ನ್ಯಾಚುರಲ್ ಆಗಿ ನೀವು ಹಾಡಿದ ರೀತಿ, ಆ ಹಾರ್ಮೋನಿಯಮಲ್ಲಿ ಅದನ್ನು ಕೊಟ್ಕೊಂಡು ಬರುವಂಥ ಒಂದು ವಿಶೇಷ, ಆ 2 ರಾಗಗಳ ಸಂಯೋಜನೆ ಮಾಡಿಕೊಂಡು ಭಕ್ತಿಯಿಂದ, ಅಂದರೆ ಅದು ಲಕ್ಷ್ಯ ಮತ್ತು ಲಕ್ಷಣ ಅಂತ ಉಂಟಲ್ಲ, ಆ ಲಕ್ಷ್ಯದಲ್ಲಿ ಆ ಸಂಗೀತವನ್ನು ಹಾಡೋದ್ರಲ್ಲಿ ಆ ಭಕ್ತಿ ಹೊರಗಡೆ ಬರುವ ಕ್ರಮ ಉಂಟಲ್ಲ, ಅದು ಇವತ್ತು ನಾನು ನಿಜವಾಗಿ ನೋಡಿ ಆನಂದಪಟ್ಟಿದ್ದೇನೆ. ಏನು ವಾಯ್ಸು ಮೇಲೆ ಗಾದಲ್ಲಿ ಹೋಗುವಾಗ ಶ್ರುತಿ ಬಾಕ್ಸು ಹಾರ್ಮೋನಿಯಂ ಯಾವುದು ಅಂತ ಗೊತ್ತಾಗೋದಿಲ್ಲ, ಅದಷ್ಟು ಚೆನ್ನಾಗಿ ಸೇರ್ತದೆ. ಏನು ಒಂದು ಕಷ್ಟನೇ ಇಲ್ಲ. ಯಾಕಂದರೆ ಅವರು ಅದರಲ್ಲಿ ಕಂಪ್ಲೀಟ್ ಲೀನರಾಗಿ ಬರೀ ಹಾಗೆ ಕೂತು ಹಾಗೆ ಹಾಡಿದ್ದಾರೆ. ಒಂದು ಗಲಾಟೆನೇ ಇಲ್ಲ. ಮೈ ಆ ಕಡೆ ಈ ಕಡೆ ಮಾಡ್ಕೊಂಡು ಏನೆಲ್ಲ ಹೆಬ್ಬರು ಹೇಳ್ತಾ ಇದ್ದಾರೆ ನೋಡಿ ಹೇಗೆ ಕೂತು ಹೇಗೆ ಆಡ್ತಿದ್ದಾರೆ ಅಂತ. ಆ ಥರ ಒಂದು ಭಾಳ ಅದ್ಭುತವಾಗಿ ನೀವು ಹಾಡಿದ್ದೀರಿ. ಅವರು ತಬಲ ನುಡಿಸಿದ್ರು ಅದಕ್ಕೆ ಆಗುವಾಗ ಅದೊಂದು ಪಕ್ವಾದ್ಯದಲ್ಲಿ ಅವರು ವಾಲ್ಯೂಮ್ ಸ್ವಲ್ಪ ಕಮ್ಮಿ ಮಾಡೋದು, ಇವರು ಸಹ ಅದನ್ನು ಕಮ್ಮಿ ಮಾಡಿಕೊಂಡು ನೋಡಿಕೊಂಡು ಅಷ್ಟು ಚಂದದಲ್ಲಿ ನುಡಿಸಿದ್ರು. ನಿಮ್ಮ ತಾಳ ಒಂದು ಅದರಲ್ಲಿ ಒಂದು ಕಟ್ಟುಪಾಡು ಜೊತೆ ನೀವು ಆ ತಾಳ ಮಾಡಿದ್ದು ಅಂದರೆ ಏನಂದರೆ ನೀವು 3 ಜನರು ಒಂದು ಯುನೈಟ್ ಅಂತ ಹೇಳಿದರೆ ಐ ಥಿಂಕ್ ಇದನ್ನು ನೋಡಲಿಕ್ಕೆ ಅಷ್ಟು ಚೆನ್ನಾಗಿತ್ತು ನಮಗೆಲ್ಲರಿಗೂ. ಈ ಕಚೇರಿ ದೊಡ್ಡ ವಿದ್ವಾಂಸರ ಕಚೇರಿ ಕೇಳಿದಾಗ ಸಂತೋಷ ಆಗಿದೆ, ಬಹಳ ಸಂತೋಷ ಇದೆ. ಯಾವುದೇ ಸಣ್ಣ ವಿದ್ವಾಂಸರು ಅಂತೆಲ್ಲ ಹೇಳಿದ್ದು ನನಗೇನು ಆಸೆ ಅಂದರೆ, ನಮ್ಮ ಕಂಬಿತ ಶಿಬಿರದಲ್ಲಿ ಚೆನ್ನೈಯಲ್ಲಿ ಎಲ್ಲ ನನಗೆ ಗೊತ್ತಿರೋ ಜಾಗದಲ್ಲೂ ಅವರನ್ನು ಕರೆದು ಅವರನ್ನು ಕಚೇರಿ ಮಾಡಿಸಿ ನಾವೆಲ್ಲ ಕೇಳಬೇಕು, ಸುಮಾರು ಜನ ಕೇಳಬೇಕು ನಿಮ್ಮ ಕಚೇರಿ ಆಸೆ ಇದೆ. ಅಂದರೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು. ಎಲ್ಲೋ ಒಂದು ಸಾಂಬೂರ್ ಅವರ ಮನೆಯಲ್ಲೆಲ್ಲ ನೋಡಿ, ಸಾಂಬೂರ್ ಅವರ ಮನೆಯಲ್ಲಿ ಇವರು ಹಾಡೋದನ್ನು ಕೇಳಿ ಇವ್ರನ್ನ ಕರ್ಕೊಂಡ್ಬಂದು ಇಲ್ಲಿ ಹಾಡಿಸಿದಾರಲ್ಲ, ಇದು ನಿಮಗೊಂದು ವಿನ್-ವಿನ್ ಸಿಚುವೇಶನ್. ದೊಡ್ಡ ದೊಡ್ಡ ವಿದ್ವಾಂಸಗಳು ಅವರ ಎದುರುಗಡೆ ಹಾಡುವಂಥದ್ದು, ನಮಗೂ ನಿಮ್ಮಂಥ ಒಂದು ಅತ್ಯದ್ಭುತ ಕಲಾವಿದರ ಒಂದು ಕಚೇರಿ ಕೇಳುವ ಭಾಗ್ಯ ಸಿಕ್ಕಿದೆ. ನಮಸ್ಕಾರಗಳು. ಸ್ವಾಮೀಜಿಯವರಿಗೆ ಸಾಷ್ಟಾಂಗ ನಮಸ್ಕಾರ.
ನಿತ್ಯಾನಂದರಿಗೆ ಸ್ಪೆಷಲ್ ಆಗಿ ಆಮೇಲೆ ಹೇಳಬೇಕು ಅಂತಿದ್ದೆ, ನನಗೆ ಅದು ಸ್ಟೇಜಿಗೆ ಕರೀಲಿಲ್ಲ. ಆಮೇಲೆ ಈಗಲೇ ಹೇಳಿಬಿಡ್ತೇನೆ. ನಿತ್ಯಾನಂದರಾವ್ ಮತ್ತು ಅರವಿಂದ್ ಹೆಬ್ಬಾರ್ ನನಗೆ ಮೊದಲು ಪರಿಚಯ ಆದವರು. ಅವರು ಸೌತ್ ಕೇಂದ್ರದಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಮಾಡಿದಷ್ಟು ಅನ್ಕಂಡೀಷನಲ್ ಆಗಿ ಸಂಗೀತಕ್ಕೆ ಯಾರೂ ಮಾಡಲಿಲ್ಲ. ಅಂದರೆ ಸಣ್ಣ ಪ್ರಾಯದಿಂದ ಶುರುವಾದ ಎಲ್ಲ ಸಂಗೀತಗಾರರು ನಮ್ಮ ಮದ್ರಾಸಿಗೆ ಹೋಗಿ ಬಂದು ಕಲಿತು, ಮದ್ರಾಸಿಂದ ಬಂದು ಬರುವ ಆರ್ಟಿಸ್ಟ್ಗಳನ್ನು ಇಲ್ಲಿ ಮಾಡಿ ಅವರಿಗೆ ಬೆಳಿಗ್ಗೆ ಕಚೇರಿ ಮಾಡಿ, ಅದು 100% ಅನ್ಕಂಡೀಷನಲ್ ಆಗಿ 25-30 ವರ್ಷ ನಡೀತಾ ಬಂದಿದೆ. ಇವತ್ತೇನಾದ್ರು ಸಂಗೀತ ಉಂಟಂತಾದರೆ ಅದರ ಕ್ರೆಡಿಟ್ ಹೆಬ್ಬಾರ್ಗೂ ಮತ್ತು ನಿತ್ಯಾನಂದರಿಗೆ ಹೋಗಲೇಬೇಕು. ಇವತ್ತು ನಿತ್ಯಾನಂದ ಹೆಬ್ಬಾರ್ ಇವತ್ತಿಲ್ಲಿ ಅವಾರ್ಡ್ ಕೊಟ್ಟು ಇದು ಮಾಡ್ತಾರೆ. ಅದು ಭಾಳ ಒಂದು ಒಳ್ಳೆಯ ಜಾಗ. ಅದು ಈ ಜಾಗ ಉಂಟಲ್ಲ, ಅದು ಭಾಳ ಶ್ರೇಷ್ಠವಾದ ಜಾಗ, ನಮಗೆ ಬಹಳ ಆತ್ಮೀಯವಾದ ಜಾಗ. ಈ ಜಾಗದಲ್ಲಿ ಇವತ್ತು ಮಾಡ್ತಿದ್ದು ನನಗೆ ಭಾಳ ಸಂತೋಷ. ಹೆಬ್ಬಾರ್ಗೆ, ನಿಮಗೆ ಮತ್ತು ನಿತ್ಯಾನಂದರಿಗೆ ಸಂಗೀತ ಪ್ರಪಂಚದ ಎಲ್ಲ ಪರವಾಗಿ ನಾನು ನಿಮಗೆ ಧನ್ಯವಾದ ಮತ್ತು ದೊಡ್ಡ ನಮಸ್ಕಾರ ಮಾಡ್ತೇನೆ. ಕೊನೆಯ ಒಂದು ಪ್ರತಿಯೊಂದಿಗೆ ಈ ಮೊದಲ ಭಾಗ ಮುಕ್ತಾಯ ಆಗಬೇಕಿದೆ. ಧನ್ಯವಾದಗಳು. ಎಂದು ಕಾಮೆನು ನಂದ ಗೋಪನ ಕಂದ ಶ್ರೀ ಗೋವಿಂದನ ಎಂದು ಕಾಮೆನು ನಂದ ಗೋಪನ ಕಂದ ಶ್ರೀ ಗೋವಿಂದನ
ತಬಲಾ ಸಾಥಿ ನೀಡಿದವರು ಶ್ರೀ ಸುರೇಶ್ ಅವರು ಮತ್ತು ತಾಳದಲ್ಲಿ ಚೆಮ್ಮಣ್ಣ ಶರಣಪ್ಪ ಅವರು. ಅವರಿಗೆಲ್ಲರಿಗೂ ಕೂಡ ಮಣಿಕೃಷ್ಣ ಸ್ವಾಮಿ ಅಕಾಡೆಮಿಯ ಪರವಾಗಿ ಹೃತ್ಪೂರ್ವಕವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅವರಿಗೆಲ್ಲರಿಗೂ ಕೂಡ ಈ ಸಭಾ ಕಾರ್ಯಕ್ರಮದಲ್ಲಿ ಪೂಜ್ಯರಾದಂತಹ ನಮ್ಮ ಗುರುಗಳು ಸ್ವಾಮೀಜಿಯವರು ಆಶೀರ್ವದಿಸಲಿಕ್ಕಿದ್ದಾರೆ. ಈಗ ಇನ್ನು ಕೆಲವೇ ನಿಮಿಷಗಳಲ್ಲಿ ಸಭಾ ಕಾರ್ಯಕ್ರಮ ಪ್ರಾರಂಭ ಆಗುತ್ತದೆ. ಮಣಿಕೃಷ್ಣ ಸ್ವಾಮಿ ಅಕಾಡೆಮಿಯು ರಾಗ ಸುಧಾರಸ ಸಂಗೀತೋತ್ಸವವನ್ನು ಆಚರಿಸಿಕೊಂಡು ಬರ್ತಾ ಇದೆ. ಮಣಿಕೃಷ್ಣ ಸ್ವಾಮಿ ಅಕಾಡೆಮಿಗೆ ನವೆಂಬರ್ 7ನೇ ತಾರೀಕು ಮೊನ್ನೆ ಅಷ್ಟೇ 20 ವರ್ಷಗಳನ್ನು ಪೂರೈಸಿದಂತಹ ಒಂದು ಸಂಭ್ರಮ. ಇದು 21ನೇ ವರ್ಷದ ಪ್ರಪ್ರಥಮ ಕಾರ್ಯಕ್ರಮ ರಾಗ ಸುಧಾರಸ ಸಂಗೀತೋತ್ಸವ. ಹಾಗಾಗಿ ಈ ವರ್ಷ ನಾವು ಸ್ವಲ್ಪ ಭಿನ್ನವಾಗಿ ಕಾರ್ಯಕ್ರಮವನ್ನು ಯೋಜಿಸಿದ್ದೇವೆ. ಮೊದಲು ಬಹುತೇಕ ನಮ್ಮ ಎಲ್ಲ ಕಾರ್ಯಕ್ರಮಗಳು ಕೂಡ ಮಂಗಳೂರಿನ ಕೇಂದ್ರವಾಗಿ ಇಟ್ಕೊಂಡು ಆಗ್ತಾ ಇತ್ತು. ಈ ವರ್ಷ ಮಂಗಳೂರು, ಎಡನೀರು, ಧರ್ಮಸ್ಥಳ, ಪುತ್ತೂರು, ಉಡುಪಿ, ಸುರತ್ಕಲ್ ಹೀಗೆ ನಮ್ಮ ಉಭಯ ಜಿಲ್ಲೆಗಳ, ಇದನ್ನು ಕೂಡ ನಾನು ನಮ್ಮ ಜಿಲ್ಲೆಯ ಭಾಗ ಅಂತಲೇ ತಗೊಂಡು ಹೇಳ್ತಾ ಇದ್ದೇನೆ ಭಾವನಾತ್ಮಕವಾಗಿ. ಈ ವಿವಿಧ ಕಡೆಗಳಲ್ಲಿ ನಾವು ಈ ಬಾರಿಯ ಸಂಗೀತೋತ್ಸವವನ್ನು ಮಾಡ್ತಾ ಇದ್ದೇವೆ. ಇದು 2ನೇ ದಿವಸ. ನಿನ್ನೆ ಮಂಗಳೂರಿನಲ್ಲಿ ಕಾರ್ಯಕ್ರಮ ಉದ್ಘಾಟನೆಯಾಗಿದೆ. ಇವತ್ತು ಈ 2ನೇ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ನಿಮ್ಮೆಲ್ಲರನ್ನು ಕೂಡ ನಾನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಈ ಸಂಗೀತೋತ್ಸವದಲ್ಲಿ ನಾವು ಪ್ರತಿ ವರ್ಷ ಪ್ರಶಸ್ತಿಗಳನ್ನು ಮತ್ತು ಹಿರಿಯ ಸಾಧಕ ಸನ್ಮಾನವನ್ನು ನಾವು ಮಾಡ್ತಾ ಬಂದಿದ್ದೇವೆ. ಇದರ ವಿವರಣೆಗಳೆಲ್ಲವೂ ಕೂಡ ಕಳೆದ ಹಿಂದಿನ ವರ್ಷಗಳಲ್ಲಿ ನಾವು ಯಾವ ವರ್ಷ ಪ್ರಾರಂಭ ಮಾಡಿದ್ದೇವೆ ಮತ್ತು ಯಾರ್ಯಾರಿಗೆಲ್ಲ ಕೊಟ್ಟಿದ್ದೇವೆ ಅನ್ನೋದರ ಎಲ್ಲ ವಿವರಣೆಗಳು ಕೂಡ ನಮ್ಮ ಆಮಂತ್ರಣ ಪತ್ರಿಕೆಯಲ್ಲಿ ಇರುವುದರಿಂದ ನಾನು ಅದನ್ನು ಇಲ್ಲಿ ಉಲ್ಲೇಖಿಸುವುದಕ್ಕೆ ಹೋಗೋದಿಲ್ಲ. ನಮ್ಮ ಮಣಿಕೃಷ್ಣ ಸ್ವಾಮಿ ಅಕಾಡೆಮಿಯ ಮೂಲ ಉದ್ದೇಶವೇ ಯುವ ಕಲಾವಿದರನ್ನು ಪ್ರೋತ್ಸಾಹಿಸುವಂಥದ್ದು ಮತ್ತು ಹಿರಿಯ ಕಲಾವಿದರಿಗೆ ಆಸರೆಯಾಗಿರುವಂಥದ್ದು. ಇದನ್ನು ನಾವು ಒಂದು ಆದರ್ಶವಾಗಿ ತಗೊಂಡು ಬಂದಿದ್ದೇವೆ. ಯುವ ಕಲಾವಿದರಿಗೆ ಪ್ರತಿಯೊಂದು ಕಚೇರಿಗಳು ಕೂಡ ಅವರಿಗೊಂದು ಪ್ರಮೋಷನ್ ಇದ್ದ ಹಾಗೆ, ಸೆಲ್ಫ್ ರಿಯಲೈಸೇಷನ್ಗೆ ಅದರಷ್ಟು ಉತ್ತಮವಾದಂತಹ ಒಂದು ಮಾಧ್ಯಮ ಬೇರೆ ಇಲ್ಲ ಸಂಗೀತ ಕಚೇರಿ. ಇದನ್ನೇ ದೃಷ್ಟಿಯಾಗಿ ಇಟ್ಕೊಂಡು ನಾವು ಸಾಧ್ಯವಾದಷ್ಟು ಕಚೇರಿಗಳನ್ನು, ಅಹಂಕಾರದಿಂದ ಹೇಳ್ತಾ ಇಲ್ಲ, ತುಂಬ ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ, ನಮ್ಮ ಜಿಲ್ಲೆಗಳಲ್ಲಿ ಬಹುಶಃ ಮಣಿಕೃಷ್ಣ ಸ್ವಾಮಿ ಅಕಾಡೆಮಿಯು ನಮ್ಮ ಜಿಲ್ಲೆಯ ಕಲಾವಿದರಿಗೆ ಕೊಡುವಷ್ಟು, ಅಥವಾ ಅದನ್ನು ಇನ್ನೊಂದು ರೀತಿ ಹೇಳಬಹುದು, ಎಲ್ಲರಿಗಿಂತ ಜಾಸ್ತಿ ನಾವು ಕೊಡ್ತಾ ಇದ್ದೇವೆ. ಅದಕ್ಕೆ ಸರಿಯಾದಂತಹ ಪ್ರತಿಫಲವನ್ನು ಕೂಡ ನಮ್ಮ ಈ ಸಮಾಜ ಪಡೆದಿದೆ. ಸುಮಾರು 30 ವರ್ಷಗಳ ಹಿಂದಿನ ಘಟನೆಗಳನ್ನು ನಾನು ನೆನಪಿಸಿಕೊಂಡ್ರೆ, ಬೆರಳ ಎಣಿಕೆಯಷ್ಟು ಕಲಾವಿದರು ಇಲ್ಲಿ ಇದ್ದವರು. ಯಾವುದೇ ಸಂಗೀತ ಕಚೇರಿ ಆಗಬೇಕು ಅಂತಾದರೆ ಸ್ಥಳೀಯ ಕಲಾವಿದರ ಅನ್ನುವ ನೆನಪು ಕೂಡ ನಮಗೆ ಬರ್ತಿರಲಿಲ್ಲ. ನಾವು ಬೆಂಗಳೂರು, ಮೈಸೂರು, ಚೆನ್ನೈಯಿಂದ ಕಲಾವಿದರನ್ನು ಕರೆಸ್ತಾ ಇದ್ದರು. ಹಾಗಾದರೆ ಅವಶ್ಯಕತೆ ಕೂಡ ಇತ್ತು. ಇವತ್ತು ಹೊರಗಿನ ಕಲಾವಿದರನ್ನು ಕರೆಯದೆ ನಮ್ಮದೇ ಕಲಾವಿದರನ್ನು ಇಟ್ಟುಕೊಂಡು ಒಂದು ಸಂಗೀತೋತ್ಸವವನ್ನು ಮಾಡುವಂತಹ ಸಾಮರ್ಥ್ಯವನ್ನು ಈ ಜಿಲ್ಲೆಗಳು ಪಡೆದಿದೆ ಸ್ವಾಮೀಜಿ. ಇದು ನಾವೆಲ್ಲರೂ ಸೇರಿಕೊಂಡು ಮಾಡಿದಂತಹ ಪ್ರಯತ್ನದ ಫಲ. ಇವತ್ತಿನ ಈ ಕಾರ್ಯಕ್ರಮ ಕೂಡ ಅದರ ಒಂದು ಎಕ್ಸಾಂಪಲ್. ಇದರ ಮಧ್ಯದಲ್ಲಿ ನಾವೊಂದು ಪುಟ್ಟ ಸಭಾ ಕಾರ್ಯಕ್ರಮವನ್ನು ಇಲ್ಲಿ ಇಟ್ಟುಕೊಂಡಿದ್ದೇವೆ. ಇವತ್ತಿನ ಕಾರ್ಯಕ್ರಮ ಲಲಿತ ಕಲಾ ಪೋಷಕಮಣಿ ಪ್ರಶಸ್ತಿಯನ್ನು ನಿಮ್ಮೆಲ್ಲರ ಪ್ರೊಫೆಸರ್ ಅರವಿಂದ ಹೆಬ್ಬಾರ್ರಿಗೆ ಕೊಡುವಂಥದ್ದು. ಈ ಲಲಿತ ಕಲಾ ಪೋಷಕಮಣಿ ಪ್ರಶಸ್ತಿ ಹುಟ್ಟಿಕೊಂಡದ್ರ ಬಗ್ಗೆ ಒಂದು 2 ಮಾತುಗಳನ್ನು ನಾನು ಹೇಳ್ತೇನೆ. ಸ್ವಾಮೀಜಿಯವರ ಆಸನ ಬರುವವರೆಗೆ ನಾನು ಮಾತಾಡ್ತೇನೆ. ಈ ಪ್ರಶಸ್ತಿ
ನಾನೊಂದು ಇತ್ತೀಚೆಗೆ ಪುಸ್ತಕ ಬರೆದಿದ್ದೇನೆ, ಕಲೆಯಲ್ಲಿ ವೃತ್ತಿಪರತೆ ಅಂತ. ಅದರಲ್ಲಿ ಸಂಘಟಕರ ವೃತ್ತಿಪರತೆ ಏನು ಅನ್ನೋದನ್ನು ಬರೆಯುವುದಕ್ಕೆ ಮೊದಲು ಶ್ರಮ, ಸಾಮರ್ಥ್ಯ ಎಲ್ಲವನ್ನೂ ಹಾಕಿ ಕೊನೆಗೆ ಬಯಸಿಕೊಳ್ಳಿರುವಂತಹ ಒಂದು ವ್ಯಕ್ತಿ ಅಂದರೆ ಒಬ್ಬ ಸಂಘಟಕ. ಇದನ್ನು ನಾನು ಯಾರು ಈ ಕ್ಷೇತ್ರದಲ್ಲಿ ಪ್ರಾಮಾಣಿಕವಾಗಿ ದುಡಿತಾನೋ ಅವನ ಬಗ್ಗೆ ಮಾತ್ರ ಹೇಳ್ತಾ ಇದ್ದೇನೆ ಅಂತ ಬರೆದಿದ್ದೇನೆ. ಯಾಕಂದರೆ ಸರ್ಕಾರದಿಂದ ಲಕ್ಷಗಟ್ಟಲೆ ಹಣ ತಗೊಂಡು ಅದನ್ನು ಜೇಬಿಗೆ ಹಾಕಿಕೊಂಡು ಹೋಗುವಂಥ ಸಂಘಟಕರು ಇದ್ದಾರೆ. ಆದರೆ ನನ್ನ ಹಾಗೆ ನಾನು ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ತೇನೆ, ನಾನು ಜೇಬಿಗೆ ಹಾಕ್ಕೊಳ್ಳಿಲ್ಲ, ಜೇಬಿಗೆ ತೆಗೆದಿದ್ದೇನೆ. ಹೆಬ್ಬಾರ್ದು ಹಾಗೆ ಅಂಥ ಸಂಘಟಕರನ್ನು ಉದ್ದೇಶಿಸಿ ನಾನು ಒಂದು ಸಂಘಟಕರಲ್ಲಿನ ವೃತ್ತಿಪರತೆಯ ಬಗ್ಗೆ ಬರೆದಿದ್ದೇನೆ. ಇಷ್ಟೆಲ್ಲ ನಾವು ಕೆಲಸ ಮಾಡ್ತೇವೆ, ನಮ್ಮನ್ನು ಯಾರು ಗುರುತಿಸೋದಿಲ್ಲ ಅಂತ ಸಂಘಟಕರು ಹೇಳ್ತಾ ಇದ್ದ ಮಾತು. ನಂದು ಒಂದು ಸ್ವಭಾವ ಏನು ಅಂದರೆ, ನೀವು ಯಾಕೆ ಬೇರೆಯವರ ಮೇಲೆ ಡಿಪೆಂಡ್ ಆಗ್ತೀರಿ, ನೀವಿದ್ದೀರಲ್ಲ, ಮಾಡಬಹುದಲ್ಲ ನಾವು ಇದನ್ನು ಅಂತ ಕೇಳುವಂಥದ್ದು ನನ್ನದೊಂದು ಯಾವತ್ತೂ ಕೂಡ ಒಂದು ಕೌಂಟರ್. ನನಗೆ ಎಲ್ಲಿಯೂ ಕೊರತೆಗಳಾಗಿ ಕಾಣೋದಿಲ್ಲ, ನಮಗಿರುವಂಥ ಚಾರಿತ್ಯಗಳಾಗಿ ಕಾಣಿಸ್ತದೆ. ನಾವ್ಯಾಕೆ ಮಾಡಬಾರ್ದು ಅಂತ ಒಂದು ಸರ್ತಿ ಬೆಂಗಳೂರಿನ ಜಿ ವಿ ಕೃಷ್ಣಪ್ರಸಾದ್ ಅವರು ನಾನು ಬಹಳ ತಡವಾಗಿ ಭೇಟಿಯಾಗಿದ್ದೆ. ಆದರೆ ನನಗೆ ಒಂದು ಕ್ಷಣದಲ್ಲಿ ನನ್ನ ಮೇಲೆ ಅವರು ಬಹಳ ಪ್ರಭಾವವನ್ನು ಬೀರಿಬಿಟ್ರು. ಹಾಗಾದರೆ ಇದು ಸರಿಯಾದಂಥ ಸಂದರ್ಭ ಅಂತೇಳಿ ಆ ವರ್ಷ ನಾವು ಜಿ ವಿ ಕೃಷ್ಣಪ್ರಸಾದ್ ಅವರಿಗೆ ಲಲಿತ ಕಲಾ ಪೋಷಕಮಣಿ ಅನ್ನುವಂತಹ ಪ್ರಶಸ್ತಿಯನ್ನು ಕೊಟ್ಟು ನಾವು ಅದನ್ನು ಗೌರವಿಸಿದ್ವಿ. ಅಲ್ಲಿಂದ ಈ ಪ್ರಶಸ್ತಿ ಪ್ರಾರಂಭ ಆಯಿತು. ಕಳೆದ ವರ್ಷ ಚೆನ್ನೈಯವರು ಸಂಘಟಕ ಆರ್ ಕೆ ರಾಮಕೃಷ್ಣನ್ ಸರಾಸರಿ ದಿವಸಕ್ಕೊಂದು ಕಚೇರಿಯನ್ನು ಅವರ ಸಭಾದಲ್ಲಿ ಮಾಡ್ತಾರೆ. ಇವತ್ತು ಅವರ ಸಭಾಂಗಣವನ್ನು ಏನಾದರೂ ಮಾರಾಟ ಮಾಡಿದರೆ ಕೋಟಿಗಟ್ಟಲೆ ಹಣ ಬರ್ತದೆ. ಅದು ಮಾಡದೆ ಸಂಗೀತ ಕಚೇರಿಗಳನ್ನು ಮಾಡ್ತಾರೆ, ವೆರಿ ಎಜುಕೇಟಿವ್ ಪ್ರೋಗ್ರಾಮ್ಗಳನ್ನು ಕಂಡಕ್ಟ್ ಮಾಡ್ತಾರೆ. ಮಣಿಕೃಷ್ಣ ಸ್ವಾಮಿ ಅಕಾಡೆಮಿಯಾಗಿ ಕಾರ್ಯಕ್ರಮಗಳನ್ನು ಆಯೋಜಿಸಿದೆ, ಅವರಿಗೆ ಕೊಟ್ಟೆವು. ಆಮೇಲೆ ನನಗೆ ಕಂಡದ್ದು, ನಾವು ಹೊರಗಿನವರಿಗೆ ಹೌದು ಮಾಡಿದೆವು, ನಮ್ಮೂರಿನವರಿಗೆ ಅರವಿಂದ ಹೆಬ್ಬಾರರು 1989 ಅಲ್ವಾ, 89 ಅಂದರೆ ನನಗೆ ಪರಿಚಿತ. ಪ್ರಾರ್ಥನೆಗೆ ಆವಾಗ ಅಂದರೆ ನನ್ನ ಮಗಳಿಗೆ ಆವಾಗ 6 ವರ್ಷ, ಅವರ ಮಗಳಿಗೂ 6 ವರ್ಷ. ಅವಳನ್ನು ನೋಡಿ ನನಗೆ ಆಸೆ, ಹಾಡಿದರೆ ರಂಜನಿಗೆ ಹಾಡಬೇಕು ಅಂತ ಹೇಳಿ. ಆವಾಗ ನಮ್ಮ ಪರಿಚಯ ಆಯಿತು. ಪರಮ ಪೂಜ್ಯರಾದಂತಹ ಶ್ರೀಗಳು ಆಗಮಿಸ್ತಾ ಇದ್ದಾರೆ. ಇದರ ಜೊತೆಗೆ ನಾನು ಇಂದು ಈ ಲಲಿತ ಕಲಾ ಮಣಿ ಪೋಷಕಮಣಿ ಪ್ರಶಸ್ತಿಯನ್ನು ಪಡೆಯಲಿಕ್ಕಿರುವಂತಹ ಪ್ರೊಫೆಸರ್ ವಿ ಅನಂತ ಹೆಬ್ಬಾರ್ ಕೂಡ ವೇದಿಕೆಗೆ ಬರಬೇಕು. ಅದರ ಜೊತೆಗೆ ಹಿರಿಯ ಸಾಧಕ ಸನ್ಮಾನ ಒಂದು ಪ್ರಶಸ್ತಿಯ ಸನ್ಮಾನವನ್ನು ಸ್ವೀಕರಿಸಲಿಕ್ಕಿರುವಂತಹ ಅತ್ಯಂತ ಹಿರಿಯರಾದಂಥ ಶಕುಂತಲಾ ಕೃಷ್ಣ ಭಟ್ ಕುಂಚಿನಡ್ಕ ಅವರು ಕೂಡ ವೇದಿಕೆಗೆ ಬರಬೇಕು. ನನಗೆ ಈ ಪ್ರದೇಶದಲ್ಲಿ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಸಹಕರಿಸಿದಂತಹ ವಿದುಷಿ ಉಷಾ ಈಶ್ವರ್ ಭಟ್ ಅವರು ಕೂಡ ದಯವಿಟ್ಟು ವೇದಿಕೆಗೆ ಬರಬೇಕು. ಹಿರಿಯ ಸಂಗೀತ ಗುರುಗಳು ಆಗಿರುವಂತಹ ವಿದ್ವಾನ್ ಕಲ್ಮಾಡಿ ಸದಾಶಿವಾಚಾರ್ಯ ಅವರು ಕೂಡ ವೇದಿಕೆಗೆ ಬರಬೇಕು. ಬಹಳ ದೊಡ್ಡ ಸಂಘಟಕರು, ಸಂಗೀತ ಗುರುಗಳು ಆಗಿರುವಂತಹ ವಿದ್ವಾನ್ ಯೋಗಿ ಶರ್ಮಾ ಬಳ್ಳಮದವ ಅವರು ಕೂಡ ವೇದಿಕೆಗೆ ಬರಬೇಕು. ಹಿರಿಯ ಸಂಗೀತಗಾರರಾದಂತಹ ವಿಠಲ್ ರಾಮಮೂರ್ತಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಮಣಿಕೃಷ್ಣ ಸ್ವಾಮಿ ಅಕಾಡೆಮಿಯ ಕಾರ್ಯಕಾರಿಣಿಯ ಅಧ್ಯಕ್ಷೆಯಾಗಿರುವಂತಹ ವಿದುಷಿ ಗೀತಾ ಸರಳಾಯ ಅವರು ಕೂಡ ದಯವಿಟ್ಟು ವೇದಿಕೆಗೆ ಬರಬೇಕು. ಇನ್ನು ಇವತ್ತೊಂದು ನನಗೆ ಬಹಳ ಅತ್ಯಂತ ಸಂತೋಷದ ವಿಷಯ, ಒಂದು ಸರ್ಪ್ರೈಸಿಂಗ್. ಚಂದ್ರಶೇಖರ್ ನಾವ್ರು ನಮಗೆ ದೊಡ್ಡ ಗಿಫ್ಟ್ ಕೊಟ್ಟದ್ದೇನು ಅಂದರೆ, ನನಗೆ ಗುರು ಸಮಾನರಾದಂತಹ ನಮ್ಮ ಸಂಸ್ಥೆಯಿಂದ ಸನ್ಮಾನಿತರಾದಂತಹ ಕರ್ನಾಟಕ ಕಲಾಶ್ರೀ ಶ್ರೀಯುತ ಉಳ್ಳಾಲ್ ಮೋಹನ್ ಕುಮಾರ್ ಅವರಿಗೆ ಯಾವ ನಾನು ಹೊಗಳಿಕೆ ಕೊಟ್ಟರು ಕೂಡ ಅದು ಕಡಿಮೆ. ಅವರು ಬಂದಿದ್ದಾರೆ, ದಯವಿಟ್ಟು ಅವರು ಕೂಡ ವೇದಿಕೆಗೆ ಬರಬೇಕು. ನಮ್ಮ ಸಂಸ್ಥೆಯ ಪೋಷಕರು, ಮಾರ್ಗದರ್ಶಿಗಳು ಆದಂತಹ ಸುಪ್ರಸಿದ್ಧ ನಾದಸ್ವರ ವಾದಕರಾದ ಆಕಾಶವಾಣಿಯ ಟಾಪ್ ರ್ಯಾಂಕ್ ಕಲಾವಿದರಾಗಿರುವ ನಾಗೇಶ್ ಶ್ರೀ ಬಪ್ಪನವರು ಅವರು ಕೂಡ ದಯವಿಟ್ಟು ವೇದಿಕೆಗೆ ಬರಬೇಕು.
ಕುಮಾರಿ ಸಮನ್ವಿ ಅವರಿಂದ ಈಗ ಪ್ರಾರ್ಥನೆ. सायंकाले वनान्ते कुसुमितसमये सैकते चन्द्रिकाया सायंकाले वनान्ते कुसुमितसमये सैकते चन्द्रिकाया त्रैलोक्याकर्षणागम् सुरनरगणिक
ಎಡನೀರು ಮಠ ಅದು ನಮ್ಮ ಮಠ. ಹಿಂದಿನ ಶ್ರೀಗಳವರು ಅವರ ಪೂರ್ವಾಶ್ರಮದಲ್ಲಿ ನನಗೆ ಸಂಬಂಧಿಕರು ಕೂಡ. ಅವರ ಸಂಗೀತದ ಕಲೆಗಳ ಬಗ್ಗೆ ಉಳುಮೆ, ಅವರ ಮುಗ್ಧ ಮನಸ್ಸು, ವಿಶಾಲ ಹೃದಯ, ಇದೆಲ್ಲವನ್ನು ಕೂಡ ಬಹುಶಃ ನನಗಿಂತ ಜಾಸ್ತಿ ನೀವೆಲ್ಲರೂ ಕೂಡ ಕಂಡಿದ್ದೇವೆ. ಅದೇ ಪರಂಪರೆಯನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಬರ್ತಾ ಇರುವಂತಹ ಶ್ರೀ 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 ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರಿಗೆ ನಾನು ತಮ್ಮೆಲ್ಲರ ಪರವಾಗಿ ಅತ್ಯಂತ ಭಕ್ತಿಯಿಂದ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಉಳ್ಳಾಲ ಮೋಹನ್ ಕುಮಾರ್ ಅವರು ನನಗೆ ಗುರು ಸಮಾನರು. ನಮ್ಮ ಹೆಚ್ಚಿನ ಕಾರ್ಯಕ್ರಮಗಳಿಗೆ ಅವರು ಬರ್ತಾರೆ. ಅವರನ್ನು ನಾವು ವೇದಿಕೆಯಲ್ಲಿ ಸನ್ಮಾನಿಸಿದ್ದೇವೆ ಕೂಡ ಅನ್ನುವಂತಹ ಒಂದು ಸಂತೋಷ ಕೂಡ ನನಗಿದೆ. ನಾನು ಬಹಳ ಅಭಿಮಾನ ಪಡುವಂತಹ ಒಬ್ಬ ಸಂಗೀತ ಗುರು ಹೇಗಿರಬೇಕು ಅಂದರೆ ಉಳ್ಳಾಲ ಮೋಹನ್ ಕುಮಾರ್ ಹಾಗಿರಬೇಕು ಅಂತ. ಅವರನ್ನು ಕೂಡ ನಾನು ಬಹಳ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಇಂದಿನ ಲಲಿತ ಕಲಾ ಪೋಷಕ ಮಣಿ ಪ್ರಶಸ್ತಿಯನ್ನು ಸ್ವೀಕರಿಸಲಿಕ್ಕಿರುವಂತಹ ನನ್ನ ಅತ್ಯಂತ ಆತ್ಮೀಯರು ಹೌದು, ನನಗಿಂತ ಅವರು ಸಂಘಟನೆಯಲ್ಲಿ ಅವರು ಹಿರಿಯರು ಹೌದು, ಆ ದೃಷ್ಟಿಯಿಂದ ನನಗವರು ಗುರುವೂ ಹೌದು. ನನಗಿಂತ ಅವರು ಪ್ರಾಯದಲ್ಲಿಯೂ 1 ತಿಂಗಳು ನನಗಿಂತ ಅವರು ಹಿರಿಯರು. ಅವರು ಜನವರಿ 1ನೇ ತಾರೀಕು ಹುಟ್ಟಿದ್ರೆ ನಾನು ಫೆಬ್ರವರಿ 5ನೇ ತಾರೀಕು. ಅಂತೂ ಎಲ್ಲೂ ಕೂಡ ಅವರನ್ನು ನಾನು ಬಿಡಲಿಲ್ಲ. ಅವರ ಹಿಂದುಗಡೆ ನಾನಿದ್ದೇನೆ. ಎಲ್ಲದರಲ್ಲೂ ನನಗಿಂತ ಹಿರಿಯರಾದಂಥ ಅರವಿಂದ ಹೆಬ್ಬಾರಿಗೆ ಕೂಡ ನಾನು ಸ್ವಾಗತವನ್ನು ಮಾಡ್ತೇನೆ. ಶಕುಂತಲಾ ಕೃಷ್ಣ ಭಟ್ ಅವರು ಹಲವಾರು ವರ್ಷಗಳ ಹಿಂದೆ ನಾನು ಅವರನ್ನು ಕಂಡಿದ್ದೆ. ಇತ್ತೀಚೆಗೆ ಅವರ ಊರಿಗೆ ಹೋಗುವಂತಹ ಸಂದರ್ಭ ನನಗೆ ಒದಗಿ ಬಂತು. ಅವರ ಶಿಷ್ಯರಿಗೆ ಅವರನ್ನು ಮಾಡಿದಂಥ ಪ್ರೀತಿಯನ್ನೆಲ್ಲ ನೋಡಿ ಅತ್ಯಂತ ಸೂಕ್ತವಾದಂತಹ ಒಂದು ವ್ಯಕ್ತಿ ಸನ್ಮಾನಕ್ಕೆ ಅಂತ ಹೇಳಿ ನಾವೆಲ್ಲರೂ ಕೂಡ ನಿರ್ಧರಿಸಿ ಇವತ್ತು ಕರೆದಿದ್ದೇವೆ. ಅವರು ಇವತ್ತು ಬಂದಿದ್ದಾರೆ. ಅವರಿಗೂ ಕೂಡ ನನ್ನ ಅತ್ಯಂತ ಪ್ರೀತಿಯ ಸ್ವಾಗತ. ವಿದುಷಿ ಉಷಾ ಈಶ್ವರ್ ಭಟ್, ಕಲ್ಮಾಡಿ ಸದಾಶಿವಾಚಾರ್ಯ ಮತ್ತು ಯೋಗಿ ಶರ್ಮಾ ಬಳ್ಳಪದವರು, ನೀವು ಈ ಪ್ರದೇಶದಲ್ಲಿ ಸಂಗೀತಕ್ಕೆ ಮಾಡ್ತಾ ಇರುವಂತಹ ಸೇವೆಯನ್ನು ಪರಿಗಣಿಸಿ ನಾವು ಕೂಡ ನಿಮ್ಮಿಂದ ಹಲವಷ್ಟು ಕಲಿಯಲಿಕ್ಕಿದೆ ಅನ್ನುವಂತಹ ಉದ್ದೇಶದಿಂದ ನಿಮ್ಮನ್ನು ಈ ಸಂಘಟನೆಯಲ್ಲಿ ಸೇರಿಸಿಕೊಂಡಿದ್ದೇವೆ. ನೀವೆಲ್ಲರೂ ಸಮಯಕ್ಕೆ ಮುಂಚಿತವಾಗಿ ಬಂದಿದ್ದೀರಿ. ನಿಮ್ಮೆಲ್ಲರನ್ನೂ ಕೂಡ ಬಹಳ ಪ್ರೀತಿ ಗೌರವದಿಂದ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ವಿಠಲರಾಮೂರ್ತಿಯವರು ವಯಸ್ಸಲ್ಲಿ ಮಾತ್ರ ನನಗಿಂತ ಚಿಕ್ಕವರು, ಮತ್ತೆಲ್ಲದರಲ್ಲೂ ನನಗಿಂತ ಹಿರಿಯರು. ಅವರನ್ನು ಕೂಡ ನಾನು ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ವಿದುಷಿ ಗೀತಾ ಸರಳ ಅವರು ಭರತನಾಟ್ಯ ಕಲಾವಿದೆಯಾದರೂ ಕೂಡ ಅಷ್ಟೇ ಪ್ರೀತಿ ಗೌರವದ ಸಂಗೀತಕ್ಕೆ ಕಡೆಗೆ ಇಟ್ಟುಕೊಂಡವರು. ನಮ್ಮ ಸಂಸ್ಥೆಯ ಬೆಳವಣಿಗೆಯಲ್ಲಿ ಬಹಳಷ್ಟು ಶ್ರಮಿಸ್ತಾ ಇರುವವರು. ಅವರಿಬ್ಬರು ಕೂಡ ದಂಪತಿಗಳು. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ತುಂಬ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ನಾಗೇಶ್ ಕೆ ಬಪ್ಪನಾಡು ಅವರು ನಮ್ಮ ಸಂಸ್ಥೆ ಪ್ರಾರಂಭದಿಂದ ಇವತ್ತಿನವರೆಗೆ ಅವರು ಎಲ್ಲವೂ ಕೂಡ ಆಗಿದ್ದಾರೆ. ಅದರ ಜೊತೆಗೆ ಈ ವರ್ಷ ಅವರಿಗೆ ಆಕಾಶವಾಣಿಯ ಟಾಪ್ ರ್ಯಾಂಕ್ ಬಂದಿದೆ. ಅದರ ಒಂದು ಸಂಭ್ರಮವನ್ನು ನಾವು ಈ ಸಂಗೀತ ರಾಗಸುಧಾರಸ ಸಂಗೀತೋತ್ಸವದ ಒಟ್ಟಿಗೆ ಆಚರಿಸ್ತಾ ಇದ್ದೇವೆ. 24ನೇ ತಾರೀಕು ಭಾನುವಾರ ಮಂಗಳೂರಿನ ವಿಶ್ವವಿದ್ಯಾನಿಲಯ ಕಾಲೇಜಿನ ರವೀಂದ್ರ ಕಲಾ ಮಂಟಪದಲ್ಲಿ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂತಹ ವೀರಪ್ಪಮೊಯ್ಲಿಯವರ ಸಮ್ಮುಖದಲ್ಲಿ ಅವರನ್ನು ಬಹಳ ಅರ್ಥಪೂರ್ಣವಾಗಿ ನಾವು ಅಭಿನಂದಿಸಲಿಕ್ಕಿದ್ದೇವೆ. ಅವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯ ಸ್ವಾಗತ. ಬಹಳಷ್ಟು ಮಂದಿ ಹಿರಿಯರು ನೀವೆಲ್ಲರೂ ಬಂದಿದ್ದೀರಿ, ಯುವಕರು ಬಂದಿದ್ದೀರಿ. ನಿಮ್ಮೆಲ್ಲರನ್ನು ನೋಡುವಾಗ ನನಗೆ ತುಂಬ ಸಂತೋಷವಾಗ್ತಾ ಇದೆ. ನಾನು ಪ್ರತ್ಯೇಕವಾಗಿ ಹೆಸರುಗಳನ್ನು ಹೇಳಲಿಕ್ಕೆ ಹೋಗುವುದಿಲ್ಲ. ಆಗಮಿಸಿರುವಂಥ ನಿಮ್ಮೆಲ್ಲರನ್ನು ಕೂಡ ಅತ್ಯಂತ ಗೌರವದಿಂದ ಸ್ವಾಗತಿಸ್ತೇನೆ. ಪ್ರಾಸ್ತಾವಿಕವಾಗಿ ನಾನು 2 ಮಾತುಗಳನ್ನು ಆಗಾಗಲೇ ಹೇಳಿ ಆಗಿದೆ. ಹಾಗಾದ್ರಿಂದ ಮತ್ತೆ ಅದನ್ನು ನಾವು ಉಲ್ಲೇಖಿಸೋದಕ್ಕೆ ಹೋಗೋದಿಲ್ಲ. ಈಗ ನಾವು ಲಲಿತ ಕಲಾ ಪೋಷಕ ಮಣಿ ಪ್ರಶಸ್ತಿಯನ್ನು ನೀಡಲಿಕ್ಕಿದ್ದೇವೆ. ದಯವಿಟ್ಟು ಅರವಿಂದ ಹೆಬ್ಬಾರು
ಗೋಶಾಲೆ ಎಲ್ರಿಗೂ ಗೊತ್ತಿರುವಂಥದ್ದು ವಿಷ್ಣು ಪ್ರಸಾದ್ ಹೆಬ್ಬಾರ್ ಮತ್ತು ನಾಗರತ್ನ ಹೆಬ್ಬಾರ್ ಅವರನ್ನ, ಡಾಕ್ಟರ್ ನಾಗರತ್ನ ಹೆಬ್ಬಾರ್ ಅವರನ್ನ ನಾನು ಈ ಕಾರ್ಯಕ್ರಮಕ್ಕೆ ಆಮಂತ್ರಿಸಿದ್ದೆ. ಡಾಕ್ಟರ್ ನಾಗರತ್ನ ಹೆಬ್ಬಾರ್ ಅವರು ಬಂದಿದ್ದಾರೆ. ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಬನ್ನಿ. ಪ್ರಶಸ್ತಿ ಫಲಕವನ್ನು ನಾನು ನಿಮ್ಮ ಮುಂದೆ ಓದುವುದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮಣಿಕೃಷ್ಣ ಸ್ವಾಮಿ ಅಕಾಡೆಮಿ, ಆತ್ಮೀಯರಾದ ಡಾಕ್ಟರ್ ವಿ.ಆರ್.ಎನ್. ಹೆಬ್ಬಾರ್ ಅವರೇ, ತಾವು ಓರ್ವ ಸಸ್ಯಶಾಸ್ತ್ರ ಪ್ರಾಧ್ಯಾಪಕರಾಗಿದ್ದುಕೊಂಡು ಸಂಗೀತ ಕ್ಷೇತ್ರಕ್ಕೆ ನೀಡಿದ ಕೊಡುಗೆ ಅಪಾರ. ಸಂಗೀತ ಕಲಾವಿದರಾಗಿ, ಗುರುಗಳಾಗಿ, ದಾಸರ ಪದಗಳಿಗೆ ರಾಗ ಸಂಯೋಜಕರಾಗಿ, ಸಂಗೀತ ಸಂಬಂಧಿ ಪುಸ್ತಕಗಳ ಲೇಖಕರಾಗಿ ಸಂಗೀತ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಯನ್ನು ಅತ್ಯಂತ ಕೃತಜ್ಞತಾಪೂರ್ವಕವಾಗಿ ಸ್ಮರಿಸಿಕೊಳ್ಳುತ್ತೇವೆ. 1989ರಲ್ಲಿ ರಾಗದಾನ ರಿಜಿಸ್ಟರ್ಡ್ ಉಡುಪಿ ಮತ್ತು 2014ರಲ್ಲಿ ರಂಜನಿ ಮೆಮೋರಿಯಲ್ ಟ್ರಸ್ಟ್ ರಿಜಿಸ್ಟರ್ಡ್ ಉಡುಪಿ ಸಂಸ್ಥೆಗಳ ಮೂಲಕ ಓರ್ವ ಸಂಘಟಕರಾಗಿ ಸಮಾಜಕ್ಕೆ ನೀಡಿದ ಕೊಡುಗೆಯನ್ನು ಪರಿಗಣಿಸಿ ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದ ಭಾರತಿ ಸ್ವಾಮೀಜಿ, ಶ್ರೀ ಶಂಕರಾಚಾರ್ಯ ಸಂಸ್ಥಾನ, ಶ್ರೀ ಎಡನೇರು ಮಠ ಅವರ ಅಮೃತ ಹಸ್ತದಿಂದ ಇತರ ಗಣ್ಯರ ಸಮ್ಮುಖದಲ್ಲಿ ಲಲಿತ ಕಲಾ ಪೋಷಕಮಣಿ 2024 ಪ್ರಶಸ್ತಿಯನ್ನು ನೀಡುತ್ತಿದ್ದೇವೆ. ಧರ್ಮದರ್ಶಿ ಶ್ರೀ ಹರಿಕೃಷ್ಣ ಪುನರೂರು ಗೌರವಾಧ್ಯಕ್ಷರು, ಕ್ಯಾಪ್ಟನ್ ಗಣೇಶ್ ಕಾಣಿ ಅಧ್ಯಕ್ಷರು, ಪಿ ನಿತ್ಯಾನಂದರಾವ್ ಕಾರ್ಯದರ್ಶಿ, ಕರ್ನಾಟಕ ಕಲಾಶ್ರೀ ವಿದುಷಿ ಗೀತಾ ಸರಳಾಯ ಅಧ್ಯಕ್ಷರು. ಧನ್ಯವಾದಗಳು. ಮುಂದೆ ನಾವು ಹಿರಿಯ ಸಾಧಕ ಸನ್ಮಾನ. ಇದು ಪ್ರಶಸ್ತಿ ಅಲ್ಲ, ನಾವು ಹಿರಿಯರಿಗೆ ನಾವು ನಿಮ್ಮ ಜೊತೆ ಇದ್ದೇವೆ ಅನ್ನೋದನ್ನು ಕಿರಿಯರಾಗಿ ಹೇಳಬೇಕಾದಂಥ ಒಂದು ಮಾತು ಅಂತ. ಮನೆಗಳಲ್ಲಿ ನಾನು ಹಲವಷ್ಟು ಮನೆಗಳಲ್ಲಿ ನೋಡಿದ್ದೇನೆ, ವಯಸ್ಸಾದ ಹಾಗೆ ಅವರು ಐಸೋಲೇಟ್ ಆಗ್ತಾ ಹೋಗ್ತಾರೆ. ಅವರ ಯೋಚನೆಗಳು, ಚಿಂತನೆಗಳು ಅದ್ಯಾವುದು ನೆಕ್ಸ್ಟ್ ಜನರೇಷನ್ಗೆ ಬೇಕಾಗೋದಿಲ್ಲ ಅಂದರೆ ಅವರ LKGಯಿಂದ ಹಿಡಿದು ಡಾಕ್ಟರೇಟ್ ತನಕ ಕೂಡ ಎಲ್ಲಿಯೂ ಹಿರಿಯರನ್ನು ಹೇಗೆ ನೋಡ್ಕೊಳ್ಬೇಕು ಅಂತ ಹೇಳುವ ಪಾಠವೇ ಇಲ್ಲ ಮತ್ತು ಅದಕ್ಕೆ ಮಾರ್ಕೂ ಇಲ್ಲ. ಹಾಗಾದ್ರಿಂದ ಮಕ್ಕಳಿಗೆ ಅದು ಬೇಕಾಗಿಲ್ಲ. ಸಂಗೀತ ಅದಲ್ಲ. ಸಂಗೀತದ ಮೂಲಕ ನಾವು ಕಲಿಬೇಕಾದದ್ದು ಈ ದೇಶವನ್ನು ಕಟ್ಟುವಂತಹ ಸಂಸ್ಕೃತಿಯ ಮೂಲಕ ದೇಶವನ್ನು ಹೇಗೆ ಕಟ್ಟೋದು ಅಂತ. ಇದಕ್ಕೆ ಮೂಲವಾಗಿ ಬೇಕಾಗುವಂಥದ್ದು ಗುರು ಹಿರಿಯರಿಗೆ ನಾವು ನಿಮ್ಮ ಜೊತೆ ಇದ್ದೇವೆ ಅನ್ನುವಂತಹ ಭರವಸೆಯ ಮಾತುಗಳು. ಯಾರಾದ್ರೂ ಇಲ್ಲಿ ಮಕ್ಕಳಿದ್ರೆ ಆ ಮಕ್ಕಳಿಗೆ ಅಜ್ಜ ಅಜ್ಜಿ ಇದ್ರೆ ನಿಮ್ಮಲ್ಲಿ ಒಂದು ಹೇಳ್ತೇನಮ್ಮ, ದಿವಸಕ್ಕೆ 10 ನಿಮಿಷ ಹೋಗಿ ಅವರ ಹತ್ರ ಕೂತ್ಕೊಳ್ಳಿ, ಅವರ ಮೈಯನ್ನು ಮುಟ್ಟಿ ಕೂತ್ಕೊಳ್ಳಿ, ಅವ್ರು ಹೇಳಿದ್ದನ್ನು ಕೇಳಿ. ನೀವೇನು ಮಾತಾಡಬೇಡಿ, ಹೌದು ಅಂತ ಹೇಳಬೇಕು ಅಂತಲೂ ಇಲ್ಲ, ಸುಮ್ಮನೆ ಅವ್ರು ಹೇಳಿದ್ದನ್ನು ಕೇಳಿ. ನಿಮ್ಮ ಭವಿಷ್ಯತ್ತಿನಲ್ಲಿ ನಿಮಗೆ ನೀವು ಯೋಚಿಸದಂತಹ ಸಮೃದ್ಧಿ ದೊರಕುತ್ತದೆ. ಇದರಲ್ಲಿ ಏನಾದರೂ ಫೇಲ್ ಆದರೆ ನಾನು ಪೆನಾಲ್ಟಿ ಕಟ್ಟಲಿಕ್ಕೆ ರೆಡಿ ಇದ್ದೇನೆ. ಈ ಒಂದು ಭರವಸೆಯನ್ನು ಇವತ್ತು ನಾವು ನಮ್ಮ ಸಂಸ್ಥೆ ಶಕುಂತಲಾ ಭಟ್ ಅವರಿಗೆ ಹೇಳೋದಲ್ಲ, ಇಡೀ ಸಮಾಜಕ್ಕೆ ನಾವು ಹೇಳ್ತಾ ಇದ್ದೇವೆ, ನಿಮ್ಮ ಜೊತೆ ನಾವಿದ್ದೇವೆ. ನೀವು ಕೊಟ್ಟಂತಹ ತ್ಯಾಗ ಇದೆಯಲ್ಲ, ಈ ಸಮಾಜಕ್ಕೆ ಕೊಟ್ಟದ್ದು, ಅದರ ಮುಂದೆ ನಾವು ಕೊಡ್ತಾ ಇರುವಂಥದ್ದು ಏನೂ ಅಲ್ಲ. ಹಾಗಾಗಿ ನಿಮ್ಮ ಆಶೀರ್ವಾದ, ನಾವೀ ಪರಂಪರೆಯನ್ನು ಕಳ್ಕೊಳ್ತಾ ಇದ್ದೇವೆ. ಹಿಮಾಲಯದಲ್ಲಿ ತಪಸ್ವಿಗಳು ಅವರ ಶಿಷ್ಯಂದಿರಿಗೆ ಯಾವುದೇ ಫೋನ್ ಇಲ್ಲದೆ, ಯಾವುದೇ ಆಧುನಿಕವಾದಂತಹ ತಂತ್ರಜ್ಞಾನಗಳಿಲ್ಲದೆ ಕಮ್ಯುನಿಕೇಟ್ ಮಾಡ್ತಾರೆ. ಎಲ್ಲೋ ಒಂದು ಮನೆ ಯಜಮಾನ ಸತ್ತರೆ ತಿಂಡಿ ಇಲ್ಲದೆ, ಆಹಾರ ಇಲ್ಲದೆ ಒಂದು ನಾಯಿಯು, ಪಶುಗಳು ಊಟ ಇಲ್ಲದೆ ಕೂತ್ಕೊಳ್ತಾರೆ. ಇತ್ತೀಚೆಗೆ ನಾನೊಂದು ನೋಡಿದ್ದೆ, ಒಂದು ಆನೆ ಸತ್ತು ಹೋಯಿತು. ಆ ಆನೆಯನ್ನು ಅವರು ಹೂಡೋದಿಲ್ಲ, ಫಾರೆಸ್ಟ್ ಡಿಪಾರ್ಟ್ಮೆಂಟಿನವರು ಅದನ್ನು ಆಹಾರವಾಗಿ ಕೊಡ್ತಾರೆ ಇತರ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ. ಅದಕ್ಕೊಂದು CC ಕ್ಯಾಮರಾ ಹಾಕಿದ್ದಾರೆ. ಅಲ್ಲಿ ನೋಡಿದರೆ 11 ಆನೆಗಳು ಬಂದಿದೆಯಂತೆ. ಬಂದು ಅಲ್ಲಿ ದುಃಖಿಸಿಕೊಂಡು ಅರ್ಧ ಗಂಟೆ ಇದ್ದು ಆಮೇಲೆ ಹೋಗಿದ್ದಾರೆ. ಪ್ರಕೃತಿಗೆ ಗೊತ್ತಿದೆ ಏನು ಅಂತ, ಆದರೆ ನಾವು ಮರೆತು ಬಿಟ್ಟಿದ್ದೇವೆ.
ಇದನ್ನು ನೆನಪಿಸುವಲ್ಲಿ ಒಂದು ಸಣ್ಣ ಕೆಲಸ ನಾವು ಮಾಡ್ತಾ ಇದ್ದೇವೆ. ಈ ಸಮಾಜ ಇವತ್ತು ದಾರಿ ತಪ್ಪುವುದು ಅದು ಪ್ರವಾಹದ ಹಾಗೆ ಹೋಗ್ತಾ ಉಂಟು. ಅದನ್ನು ತಡೆದಿಡ್ಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಆದರೆ ಸಣ್ಣ ರೀತಿಯ ಪ್ರಯತ್ನವನ್ನು ಪ್ರತಿಯೊಬ್ಬರೂ ಕೂಡ ಮಾಡ್ಬೋದು. ನಾನು ಮತ್ತೊಮ್ಮೆ ಹೇಳ್ತೇನೆ, ಆಗ ಮಕ್ಕಳಿಗೆ ಅಂತ ಹೇಳಿದೆ, ಯಾರೇ ಮನೆಯಲ್ಲಿ ಅವರಿಗಿಂತ ಹಿರಿಯರಿದ್ದರೆ ಅವ್ರ ಜೊತೆ 10 ನಿಮಿಷಗಳ ಅನ್ಕಂಡೀಷನಲಿ, ಏನಮ್ಮ ಎಷ್ಟು ಸರ್ತಿ ಹೇಳ್ತೀಯ ನೀನು, ಆಗ ಹೇಳಿದ್ದನ್ನೇ ಮತ್ತೆ ಮತ್ತೆ ಹೇಳ್ತೀಯ, ಪ್ಲೀಸ್ ಡೋಂಟ್ ಹೇಳ್ಬಿಟ್ಟು ಕೇಳಿ. ನಿಮಗದು ಮೊದಲಿಗೆ ಅದು ನಿಮಗೆ ಕಷ್ಟವಾಗ್ಬೋದು, ಇರಿಟೇಟ್ ಆಗ್ಬೋದು. ಬಟ್ ಕೇಳುವ ಅಭ್ಯಾಸವನ್ನು ಮಾಡಿಕೊಂಡ್ರೆ ನೀವು ಪ್ರಕೃತಿಯ ಜೊತೆಗೆ ನಿಮ್ಮ ಸಂವಹನ ಮಾಡ್ಕೊಳ್ಳಿಕ್ಕೆ ಇರ್ತದೆ. ಕ್ಷಮಿಸಬೇಕು, ಅನೀಶ್ ಭಟ್ ಅವರ ಸಮಯ ಇದು. ನಾನು ಏನೋ ತಯಾರು ಮಾಡಿ ಬಂದದ್ದಲ್ಲ, ಇದು ನನಗೆ ಮಾತಾಡಬೇಕು ಅಂತ ಅನಿಸ್ತದೆ. ಹಾಗಾದ್ರಿಂದ ಇದೆಲ್ಲದರ ಚಿಂತನೆಯನ್ನು ಇಟ್ಟುಕೊಂಡು ನಾವು ಈ ಹಿರಿಯ ಸಾಧಕ ಸನ್ಮಾನವನ್ನು ಮಾಡ್ತೇವೆ. ಏನೋ ಒಂದಷ್ಟು ಹಣ ಇದೆ ಯಾರಿಗಾದ್ರೂ ಕೊಟ್ಟು ಬಿಡುವ ಅಥವಾ ನಮ್ಮ ಇನ್ವಿಟೇಷನ್ ಹೆಸರು, ಖಂಡಿತ ಈ ಉದ್ದೇಶ ಇಲ್ಲ ನಮ್ಮಲ್ಲಿ. ಈ ಪ್ರಶಸ್ತಿಯನ್ನು ಇವತ್ತು, ಈ ಸನ್ಮಾನವನ್ನು ಇವತ್ತು ಶಕುಂತಲಾ ಭಟ್ ಅವರು ತಗೊಳ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಆದರೂ ಶಕುಂತಲಾ ಭಟ್ ಅವರು 2 ಮಾತಾಡ್ತೇನೆ ಅಂತ ಹೇಳಿದ್ದಾರೆ. ಅವರ ವಯಸ್ಸಿಗೆ ನಾವು ಗೌರವವನ್ನು ಕೊಟ್ಟು ಖಂಡಿತವಾಗಿ ಆದರೂ 2 ಮಾತಾಡಬೇಕು. ನನಗೆ ಅಲ್ಲೇ ಅಲ್ಲೇ ಪ್ರೀತಿಗೆಂತ ವಿಜ್ಞಾನಿಗಳು ಶಿಷ್ಯರು ಸತ್ಯನಾರಾಯಣ ಮಹಾಸ್ವಾಮಿಗಳ ಬಂದಿಕ್ಕೆ ಕೊಡುವಂತ ಶ್ರೀಕೃಷ್ಣನನ್ನು ಸಹ ನೆನಪಿಸಿಕೊಳ್ಳುತ್ತಾರೆ. ವೇದಿಕೆಯಲ್ಲಿರುವ ಎಲ್ಲ ಸರಸ್ವತಿ ಪುತ್ರರಿಗೂ ವ್ಯಕ್ತಿಯಿಂದ ಅನಿಸುತ್ತಾರೆ. ಹಾಗೆ ಕಲಾ ಪೋಷಕರ ಕಲಾವಿದರು ಸಭೆಯಲ್ಲಿದ್ದರೆ ಎಲ್ಲರಿಗೂ ಪ್ರೀತಿಯನ್ನು ಅನ್ವಯಿಸು. 1-2 ಮಾತಷ್ಟೇ. ಇದೊಂದು ಸುಂದರ ಸಂಜೆ ಅಂತ ಹೇಳ್ತೇನೆ ನಾನು. ಯಾಕಂತ ಹೇಳಿದರೆ ಶ್ರೀಕೃಷ್ಣನ ಸಾನ್ನಿಧ್ಯ, ಶ್ರೀ ಸಚ್ಚಿದಾನಂದ ಮಹಾಸ್ವಾಮಿಯವರ ದಿವ್ಯ ಉಪಸ್ಥಿತಿ, ಎಲ್ಲ ಸಂಗೀತ ವಿದ್ವಾಂಸರ ಒಂದು ಸಮಾಗಮ, ವೇದಿಕೆ ದೃಷ್ಟಿ ಸಭೆ ದೃಷ್ಟಿ, ಇದರ ಮಧ್ಯೆ ನಾನು ಇಂದು ಈ ಪ್ರಶಸ್ತಿಯನ್ನು ಅಥವಾ ಈ ಸನ್ಮಾನವನ್ನು ಸ್ವೀಕರಿಸಲು ತುಂಬ ಸಂತೋಷ ಅಂತ ಹೇಳ್ತಾ ಇದ್ದೀನಿ. ಯಾಕೆಂತೇಳಿದ್ರೆ ಇದು ಬಹುಶಃ 3ನೇ ಸಲ ನಾನು ಶ್ರೀ ಸಚ್ಚಿದಾನಂದ ಮಹಾಸ್ವಾಮಿಯವರ ಕೈಯ ದಿವ್ಯ ಉಪಸ್ಥಿತಿಯಲ್ಲಿ ನಾನು ಈ ಸತ್ಕಾರವನ್ನು ಪಡೆಯುತ್ತಿರುವುದು. ಅದನ್ನು ಹಾಗೆ ಅವರ ಶ್ರೀರಕ್ಷಣೆಯಲ್ಲಿ ಇದ್ದೇ ಇದೆ ಅಂತ ನನ್ನ ಅಭಿಪ್ರಾಯ. ಇದೆಲ್ಲವನ್ನು ಗೌರವದಿಂದ ಸ್ವೀಕರಿಸಿದ್ದೇನೆ. ನನ್ನ ಅಮ್ಮ ಹಾಗೂ ನನ್ನ ಪೂಜ್ಯ ಗುರುಗಳಾದ ಚಕ್ರಕೋಡಿ ನಾರಾಯಣ ಶಾಸ್ತ್ರಿಗಳು ಇವರೆಲ್ಲರಿಗೂ ಇದನ್ನು ಮನಸ್ಸ ಅರ್ಪಿಸಿ ಶ್ರೀ ಈ ಮಣಿಕೃಷ್ಣ ಸ್ವಾಮಿ ಅಕಾಡೆಮಿಯ ಎಲ್ಲ ಸದಸ್ಯರು ಹಾಗೂ ನಿತ್ಯಾನಂದರು ಅವರನ್ನು ಕೂಡ ಪ್ರೀತಿಯಿಂದ ವಂದಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಹಾಗೆ ಕೃಷ್ಣನಿಗೆ ಗಾನ ನಮನ ಮಾಡೋದ ಒಂದು ನಿಮಿಷ.
अग्रे पश्यामि तेजो निभिजतरकलायावलीलोभनीयम् अग्रे पश्यामि तेजो निभिजतरकलायावलीलोभनीयम् अग्रे पश्यामि तेजो निभिडतरकलायावलीलोभनीयम् पीयूषाप्लावितोऽहं तदन्तदुदरे दिव्यकैशोरवेदेशम् पीयूषाप्लावितोऽहं तदन्तदुदरे दिव्यकैशोरवेदेशम् तारुण्यारम्भरम्यं परमसुतरसास्वाद रोमाञ्चिताङ्गैः तारुण्यारम्भरम्यं परमसुतरसास्वाद रोमाञ्चिताङ्गैः आवीतं नारदाद्यैः विलसदुपनिषत्सुन्दरी मण्डलेश्च आवीतं नारदाद्यैः विलसदुपनिषत्सुन्दरी मण्डलेश्च ಧನ್ಯವಾದಗಳು. ಇವಾಗ ಪ್ರೊಫೆಸರ್ ಅರವಿಂದ ಹೆಬ್ಬಾರ್ ನಮ್ಮನ್ನು ಉದ್ದೇಶಿಸಿ 2 ಮಾತುಗಳನ್ನು ಆಡಬೇಕಂತ ಕೇಳ್ಕೊಳ್ತೀನಿ. ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳುತ್ತಾ, ವೇದಿಕೆಯಲ್ಲಿರುವಂಥ ಸದಸ್ಯರು, ವೇದಿಕೆಯ ಮುಂಭಾಗದಲ್ಲಿ ಕುಳಿತಂಥ ಕಲಾ ಪ್ರೇಮಿಗಳಿಗೆ, ಕಲಾಸಕ್ತರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಒಂದು 4 ಮಾತು ಅಥವಾ 2 ಮಾತು ಇರಬಹುದು. ಕಲಾ ಪೋಷಕ ಮಣಿ ಅಂತ ಹೇಳುವಂಥ ಪ್ರಶಸ್ತಿಯನ್ನು ಶ್ರೀ ನಿತ್ಯಾನಂದರಾವ್ ಅವರು ಮಣಿಕೃಷ್ಣ ಸ್ವಾಮಿ ಅಕಾಡೆಮಿಯ ಮೂಲಕ ಈ ವರ್ಷ ನನಗೆ ಕೊಡ ಮಾಡಿದ್ದಾರೆ. ನನ್ನನ್ನು ಬಿಟ್ಟರೆ ನಾನು ಅವರಿಗೆ ಮಾಡ್ತೇನೆ, ಅವರು ನನಗೆ ಮಾಡಿದ್ದಾರೆ. ನಾನು ಯಾರಿಗೂ ಈ ಥರ ಪ್ರಶಸ್ತಿಗಳನ್ನು ಕೊಡಲಿಲ್ಲ. ಆದರೆ ಎಲ್ಲ ಕಲಾವಿದರುಗಳನ್ನು ಉಡುಪಿಗೆ ಕರೆಸಿ ಸಾಧ್ಯವಾದಷ್ಟು ಪ್ರಶಸ್ತವಾಗಿ ನೋಡಿಕೊಂಡು ಅವರನ್ನು ಸಂತೋಷದಲ್ಲಿಟ್ಟು ಹಾಗೆ ಸಂತೋಷವಾಗಿ ಅವರನ್ನು ಬೀಳ್ಕೊಟ್ಟಿದ್ದೇನೆ. ಅವರು ಪ್ರಶಸ್ತಿಯನ್ನು ಕೊಡಬೇಕು ಅಂತ ಹೇಳುವಂಥ ಒಂದು ಛಲ ಉಳಿದರು. ಆ ಮೂಲಕ ಸಮಾಜದಲ್ಲಿ ಒಂದು ಎಚ್ಚರವನ್ನು ಮೂಡಿಸಬೇಕು ಅಂತೇಳಿ ಹೇಳುವಂಥ ಛಲವನ್ನು ನಿತ್ಯಾನಂದರಾವ್ ಅವರು ಹೊತ್ತಿದ್ದಾರೆ. ಹಾಗಾಗಿ ಮಣಿಕೃಷ್ಣ ಸ್ವಾಮಿ ಅಕಾಡೆಮಿಯ ಮೂಲಕ ಬೇರೆ ಬೇರೆ ಮಜಲಿನ ಬೇರೆ ಬೇರೆ ಕಲಾವಿದರುಗಳಿಗೆ, ಹಿತೈಷಿಗಳಿಗೆ, ಹಿರಿಯ ಸಾಧಕರಿಗೆ, ಕಲಾವಿದರುಗಳಿಗೆ ಅವರು ಸನ್ಮಾನ ನೀಡಿದ್ದಾರೆ, ಪ್ರಶಸ್ತಿ ಕೊಟ್ಟಿದ್ದಾರೆ. ಅದಕ್ಕಾಗಿ ಈ ಎಲ್ಲ ಸಮಾಜದ ಪರವಾಗಿ ನಿತ್ಯಾನಂದರಾವ್ ಅವರನ್ನು ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ. ಒಂದು ಸಾಮಾಜಿಕ ಪ್ರಜ್ಞೆಯನ್ನು ಮೂಡಿಸಿದವರು. ಈ ಒಂದು ಪರಿಗೆ ನಾನು ಕೈ ಜೋಡಿಸಿ ಅವರನ್ನು ವಂದಿಸ್ತೇನೆ. ನಾನಾಗಲಿ ನಿತ್ಯಾನಂದರಾವ್ ಅವರಾಗಲಿ ಆಜ್ಞೆಗಳು ಹೊರಡುತ್ತವೆ. ಒಂದು ದಿವಸ ಕೂತ್ಕೊಂಡು ಮಂಜುನಾಥ ಅಂತ ಒಂದು ವಸ್ತು ಕಲ್ಪನೆ ಹೊರಡ್ತದೆ. ಒಂದು ಧರ್ಮಸ್ಥಳದ ದೇವಸ್ಥಾನದ ಬಗ್ಗೆ ಕೃತಿಗಳನ್ನು ಹೊರಗೆ ಹಾಕಿ
ಮಕ್ಕಳಿಗೆ ಕಲಿಸಿಯೇ ಕಲಿಸ್ತೀನಿ ಅಂತ ಹೇಳುವಂತಹ ಛಲದಂತ ಮಲ್ಲನ ಹಾಗೆ ಕೆಲಸ ಮಾಡಿ ಇವತ್ತು ಧರ್ಮಸ್ಥಳದ ಕೃತಿಗಳು ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಪುಟಗಳೊಳಗೆ ಸೇರುವ ಹಾಗೆ ಮಾಡಿಬಿಟ್ರು. ಇನ್ನೊಂದ್ಸಲ ಕರ್ಮಠ ಮಾಡಿದ ಚಂಗಲ್ಪೇಟೆ ರಂಗನಾಥನ್ ಅವರನ್ನು ಕಾಡ್ಕೊಂಡು ಬಂದು ಆ ಪುಲಿಯನ್ನು ನೋಡಿಕೊಂಡು ನಿಮ್ಮಲ್ಲಿ ಯಾರಿಗೂ ಸಾಧ್ಯ ಇಲ್ಲ ಅವರನ್ನು ನೋಡ್ಕೊಳ್ಳೋದಕ್ಕೆ. ನಿತ್ಯಾನಂದ ಅವರು ನೋಡ್ಕೊಂಡಿದ್ದಾರೆ. ಹಾಗೆ ನೋಡಿಕೊಂಡು ಅದರ ಬೆನಿಫಿಷಿಯರೀಸ್ ನಮ್ಮ ಊರಿನವರು. ಚಂಗಲ್ಪೇಟೆ ರಂಗನಾಥನವರು ನಮ್ಮ ಊರಿಗೆ ಕಾಲಿಟ್ಟು ಹೋದ ಮೇಲೆ ನಮ್ಮ ಊರಿನ ಸಂಗೀತದ ಕಂಪ್ಲೀಟ್ ಕಂಟೂರು ಬಣ್ಣ ಬದಲಾಗಿದೆ, ತಿರುವೇ ಬೇರೆಯಾಗಿದೆ. ನೆರವಲ್ ಮಾಡೋದಂದ್ರೆ ಹೀಗ, ಸ್ವರ ಹಾಕೋದಂದ್ರೆ ಹೀಗ ಅಂತ ಹೇಳಿಕೊಟ್ಟವರು ಅವರು. ಒಂದು ಸಲ ಅಲ್ಲ 3 ಬಾರಿ ಅವರನ್ನು ಬರಮಾಡಿಕೊಂಡು ಅವರನ್ನು ಅತ್ಯಂತ ಪ್ರೀತಿಯಿಂದ ನೋಡಿಕೊಂಡದ್ದು ನಿತ್ಯಾನಂದ. ಮಗಳನ್ನು, ಮಗನನ್ನು, ಮಗಳನ್ನು, ಆಮೇಲೆ ಊರಿನವರಿಗೆ ಇದ್ದವರೆಲ್ಲರೂ ಅವರ ಮಕ್ಕಳೇ. ಹಾಗೆ ನೋಡಿಕೊಳ್ತಾ ಸಂಗೀತವನ್ನು ಒಂದು ಈ ಮಟ್ಟಕ್ಕೆ ತಗೊಂಡು ಬಂದದ್ದು ನಿತ್ಯಾನಂದ. ಇದಿಷ್ಟು ಲಿಸ್ಟ್ ಅಲ್ಲ, ಇದು ಲಿಸ್ಟ್ ದೊಡ್ಡದಿದೆ. ಅದನ್ನು ನಾನು ಒಂದು ಕಡೆಯಲ್ಲಿ ಬರೆದಿದ್ದೇನೆ, ಒಂದು ಕಡೆ ಹೇಳಿಕೊಂಡಿದ್ದೇನೆ. ಇಲ್ಲಿ ಕಾಲಾವಕಾಶ ಕಡಿಮೆ ಇದೆ. ನಾನೇನಾದರೂ ಅವರನ್ನು ಹೊಗಳಿಕ್ಕೆ ಹೊರಟ್ರೆ ಇವನಿಗೆ ಏನಾದರೂ ಅಲ್ಲಿಂದ ಏನಾದರೂ ಉಪಕಾರ ಉಂಟಾ ಅಂತ ಹೇಳುವಂಥ ಕುಮಾರಿ ನಿಮಗೆ ಬರ್ಬೋದು. ಆದ ಕಾರಣ ನಾನು ಹೆಚ್ಚು ಮಾತಾಡೋದಿಲ್ಲ. ಆದರೆ ನಿತ್ಯಾನಂದರಾವ್ ಮಾಡುವಂಥ ಕೆಲಸವನ್ನು ಮುಕ್ತವಾಗಿ ನಾವು ಪ್ರಶಂಸೆ ಮಾಡದೇ ಹೋದರೆ ನಮ್ಮ ತಪ್ಪು, ಸಮಾಜದ ತಪ್ಪು. ಅವರು ಮಾಡಿದಂಥ ಕೆಲಸ ಕೇವಲ ಅವರ ಮಕ್ಕಳಿಗೆ ಸೀಮಿತ ಅಲ್ಲ, ಎಲ್ಲರೂ ಬೆನಿಫಿಟ್ ಅದರಿಂದ ತಗೊಂಡಿದ್ದಾರೆ. ಈ ವರ್ಷ ಬರೀ ಮಂಗಳೂರು ಬೇಡ ಅಂತ 3 ಜಿಲ್ಲೆಗಳಲ್ಲಿ ಉಡುಪಿ, ದಕ್ಷಿಣ ಕನ್ನಡ, ಕಾಸರಗೋಡು 3 ಒಳಗೊಂಡು ಇನ್ನು ಹೊಸದೊಂದು ಯೋಜನೆ. ಅವರು ಎಲ್ಲಿ ಹೇಗೆ ನೆನಪಾಗ್ತದೆ ಈ ಥರ ನನಗೆ ಗೊತ್ತಿಲ್ಲ. ಅಂತೂ ಅವರ ಕೆಲಸದಲ್ಲಿ ಒಂದು ನಾವೀನ್ಯತೆ ಇದೆ, ಚಾಲೆಂಜ್ ಇದೆ, ಫೇಲ್ಯೂರ್ ಇದೆ. ಫೇಲ್ಯೂರ್ ಇದ್ದರೆ ಇಲ್ಲ ಏನು ಮಾಡೋದು, ಆಯಿತು ಅದ್ರ ಬಗ್ಗೆ ಆಲೋಚನೆ ಮಾಡೋದು ಬೇಡ, ನೆಕ್ಸ್ಟ್ ಮಾಡ್ತೀನಿ ಅಂತ ಯಾಕೆ ಮಾಡ್ತೀರಿ ನಿತ್ಯಾನಂದ? ಬೇಡ, ಸುಮ್ಮನೆ ನಿಮಗೂ 70 ವರ್ಷ ಆಯಿತು ಅಂತ ಹೇಳಿದ್ರೆ ಅದು ಎಲ್ಲರಿಗೂ ಆಗ್ತದೆ, ತೊಂದರೆ ಇಲ್ಲ, ಮಾಡೇ ಮಾಡ್ತಾರೆ. ಇವತ್ತೇನು ಮಾತಾಡುವಾಗ ಇನ್ನೊಂದು ಇಂಥದ್ದೊಂದು ಹೊಸ ಯೋಜನೆ ಹೇಳ್ತಾ ಇದ್ದಾರೆ ನನ್ನ ಹತ್ರ, ಅವರಿಗೆ ಕೈ ಮುಗಿದೆ, ಅದು ಬೇಡ ಇರಲಿ. ಅಂತೂ ಯೋಜನೆಗಳು, ಅವರಿಗೆ ಯೋಚನೆಗಳು ಸಾವಿರ ಮಕ್ಕಳಿನಿಂದ ದಶ ದಿಕ್ಕುಗಳಿಗೆ ಹರಡ್ತಾ ಹೋಗ್ತದೆ. ಒಬ್ಬ ಮನುಷ್ಯನ ಈ ಕೆಲಸ ಕಾರ್ಯದಿಂದಾಗಿ ನಮ್ಮ ಊರಿನಲ್ಲಿ ಒಂದು ಸಂಗೀತದ ಕ್ರಾಂತಿಯೇ ಆಗಿದೆ ಅಂತ ಹೇಳುವಂಥದ್ದು ತಪ್ಪಲ್ಲ. ನಮ್ಮಲ್ಲಿದ್ದ ಜನಗಳು ಖಂಡಿತವಾಗಿ ಮುಕ್ತವಾಗಿ ಚಪ್ಪಳೆ ತಟ್ಟಬಹುದು ಅಂತ ನಾನು ಹೇಳ್ತೇನೆ. ಇದು ನನಗೆ ಕಲಾ ಪೋಷಕ ಮಣಿ ಪ್ರಶಸ್ತಿ ಕೊಟ್ಟದ್ದಕ್ಕೆ ನಾನು ಹೇಳೋದಲ್ಲ, ಈ ಹಿಂದೆಯೂ ಹೇಳಿದ್ದೇನೆ. ಅವರು ಕೊಡದೇ ಇದ್ದಾಗ ಕೊಡಲಿಲ್ಲ ಅಂತ ಬೇಸರ ಅಲ್ಲ, ಆದರೆ ಅವರಿಗೆ ಕೊಡಲಿ. ಅವರಿಗೆ ನಿಜವಾಗಿ ಎಲ್ಲರೂ ಸೇರಿ ಕಲಾ ಪೋಷಕ ಮಣಿ ಮುಕುಟ ನಾನು ಕೊಡಬೇಕಾದದ್ದು ನಮ್ಮ ಕರ್ತವ್ಯ ಅಂತ ಹೇಳ್ತೇನೆ. ಹೆಚ್ಚು ಮಾತಾಡಬಾರದು ಅಂತ ನಿತ್ಯಾನಂದ ನನಗೆ ತಾಕೀತು ಮಾಡಿದ್ದಾರೆ. ಯಾಕಂದರೆ ಈ ಸಮಯ ಅನೀಶ್ ಭಟ್ ಅವರದ್ದು ಅಂತ, ಇಲ್ಲಿ ನಮ್ಮ ದೊಡ್ಡ ಗುರುಗಳಾದಂಥ ಆಲೂರು ಅನಂತಕೃಷ್ಣ ಶರ್ಮ ಅವರು ನೇರ ದೃಷ್ಟಿಯಿಂದ ನನ್ನನ್ನು ನೋಡ್ತಾ ಇದ್ದಾರೆ, ಯಾವ ಕೆಳಗೆ ಬರ್ತಾನೆ ಅಂತ. ಎಲ್ಲ ದೊಡ್ಡ ಸಂಗೀತ ದಿಗ್ಗಜಗಳ ನಡುವೆ ಸ್ವಾಮೀಜಿಯವರ ಸನ್ನಿಧಾನದಲ್ಲಿ, ಗೋಪಾಲಕೃಷ್ಣನ ದಿವ್ಯ ಸನ್ನಿಧಾನದಲ್ಲಿ ಕಲಾಪೋಷಕ ಮಣಿ ಅಂತ ಹೇಳುವಂಥ ಈ ಪ್ರಶಸ್ತಿ ನನಗೆ ಸಂದದ್ದಲ್ಲ. ನಾವು ಮಾಡಿದ ಕೆಲಸವನ್ನು ಈ ಸಮಾಜ ಗುರುತಿಸಿ ಇನ್ನೂ ಹೆಚ್ಚು ಕೆಲಸ ಮಾಡುವಂಥ ಆದೇಶ ಕೊಟ್ಟದ್ದು ಅಂತ ವಿನಯಪೂರ್ವಕವಾಗಿ ತಿಳಿದು ಸ್ವಾಮೀಜಿಯವರ ಆಣತಿಯಂತೆ ಒಂದು ಉಗಾಭೋಗ ಹೇಳಬೇಕು ಅಂತ ಹೇಳಿದ್ದಾರೆ. ನಿತ್ಯಾನಂದ ಕ್ಷಮಿಸಿ. ನಾನು ಬರೆದ ಕೆಲವು ಪುಸ್ತಕಗಳು ಇದೆ ಸ್ವಾಮೀಜಿ ಸಂಗೀತದ ಬಗ್ಗೆ. ಡಾಕ್ಟರ್ ಗೋಪಾಲಕೃಷ್ಣ ಭಟ್ ಅಂತ ಹೇಳುವಂಥ ಸಸ್ಯಶಾಸ್ತ್ರಜ್ಞರ ಬಗ್ಗೆ, ನಾನು ಯುರೋಪಿಗೆ ಹೋದಂಥ ಟ್ರಾವೆಲರ್ನ ಬಗ್ಗೆ, ಅದೆಲ್ಲ ಪುಸ್ತಕಗಳು ತಮಗೆ ಇವತ್ತು ನಾನು ಎಲ್ಲರ ಸಮ್ಮುಖದಿಂದ ಕೊಡ್ತೇನೆ. ನಾನು ಅದಕ್ಕಿಂತ ಹೆಚ್ಚೇನು ಕೊಡಲಿಕ್ಕೆ ನನಗೆ ಯೋಗ್ಯತೆ ಇಲ್ಲ.
ದಯವಿಟ್ಟು ಸ್ವಾಮೀಜಿ ಸ್ವೀಕರಿಸಬೇಕು ಕೇಳಿ. ಹುಟ್ಟಿಸಿದ ತಾಯಿ ತಂದೆ ಇಷ್ಟ ಮಿತ್ರನು ನೀನು ಹುಟ್ಟಿಸಿದ ತಾಯಿ ತಂದೆ ಇಷ್ಟ ಮಿತ್ರನು ನೀನು ಅಷ್ಟಬಂಧು ಸರ್ವ ಬಳಗ ನೀನೆ ಪೆಟ್ಟಿಗೆಯೊಳಗಣ ವಸ್ತ್ರಾಭರಣವು ನೀನೆ ಪೆಟ್ಟಿಗೆಯೊಳಗಣ ವಸ್ತ್ರಾಭರಣ ನೀನೆ ಶ್ರೇಷ್ಠ ಮೂರುತಿ ಕೃಷ್ಣ 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 ಶ್ರೇಷ್ಠ ಮೂರುತಿ ಕೃಷ್ಣ ನೀನಿರುವ ತನಕ ನಾನೇಕೆ ಬಡವನು ನಾನೇಕೆ ಪರದೇಶಿ ನಾನೇಕೆ ಬಡವನು ನಾನೇಕೆ ಪರದೇಶಿ. ಧನ್ಯವಾದಗಳು ನಮಸ್ಕಾರ. ಈಗ ಪರಮ ಪೂಜ್ಯರಿಂದ ಆಶೀರ್ವಾದ ಮಾತುಗಳು. ओम नमो प्रणवार्थाय शुद्धज्ञानीमूर्ते निर्मलाय प्रशांताय दक्षिणामूर्ते नमः. अत्यंतबालं तस्य कुसुमप्रकाशं निग्वासं कनकभूषणभूषिताङ्गं विसरस्तकेशं करुणाधरं मायताक्षं कृष्णं स्मरामि मनसा मानीतहस्तम्. सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्. ಮಣಿಕೃಷ್ಣ ಸ್ವಾಮಿ ಅಕಾಡೆಮಿ ರಿಜಿಸ್ಟರ್ ಇದರ 20ನೇ ವರ್ಷದ ಕಾರ್ಯಕ್ರಮದ ಅಂಗವಾಗಿ ನಮ್ಮ ಆತ್ಮೀಯರಾದಂತಹ ಮಠದ ಅಭಿಮಾನಿ ಶಿಷ್ಯರಾದಂತಹ ಶ್ರೀ ನಿತ್ಯಾನಂದರಾವ್ ಅವರ ಒಂದು ಸಾರಥ್ಯದಲ್ಲಿ ಇವತ್ತು ರಾಗ ಸುಧಾರಸ ಸಂಗೀತೋತ್ಸವ 2024 ನಡೀತಾ ಇದೆ. ಈಗಾಗಲೇ ಅವರು ಪ್ರಸ್ತಾವನೆಯಲ್ಲಿ ತಿಳಿಸಿದರು ಸಂಸ್ಥೆಯ ಬಗ್ಗೆ ಮತ್ತು 20ನೇ ವರ್ಷದ ಕಾರ್ಯಕ್ರಮಗಳ ಬಗ್ಗೆ. ಅರವಿಂದ ಹೆಬ್ಬಾರು ಕೂಡ ಬಹಳ ಚೆನ್ನಾಗಿ ಅವರ ವ್ಯಕ್ತಿತ್ವವನ್ನು ಇಲ್ಲಿ ಅನಾವರಣಗೊಳಿಸಿದರು. ಈ ಬಾರಿ
ಒಂದು ಹೊಸ ಪರಿಕಲ್ಪನೆಯನ್ನು ಹಮ್ಮಿಕೊಂಡು ಅವರೇ ತಿಳಿಸಿದಂತೆ ಮಂಗಳೂರನ್ನು ಕೇಂದ್ರೀಕರಿತವಾಗಿ ಈ ಕಾರ್ಯಕ್ರಮಗಳು ನಡೀತಾ ಇದ್ದವು ಮತ್ತು ನಾನು ಕೂಡ ಒಂದು 2 ವರ್ಷ ಹಿಂದೆ ಆ ಕಾರ್ಯಕ್ರಮದಲ್ಲಿ ಹೋಗಿ ನಾನು ಭಾಗವಹಿಸಿದ್ದು. ಈ ಬಾರಿ 20ನೇ ವರ್ಷದ ಅಂಗವಾಗಿ ಹೊಸ ಪರಿಕಲ್ಪನೆಯೊಂದಿಗೆ ಸಂಗೀತದ ರಸವನ್ನು ಸಂಗೀತದ ರಸಿಕರೆಡೆಗೆ ಕೊಂಡೋಗುವ ಒಂದು ಪ್ರಯತ್ನದ ಅಂಗವಾಗಿ ಇವತ್ತು ಹಲವು ಕೇಂದ್ರಗಳಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅದು ಖಂಡಿತವಾಗಿಯೂ ಒಂದು ಪ್ರಶಂಸನೀಯ ಮತ್ತು ಒಂದು ಮಾದರಿಯ ಒಂದು ಕಾರ್ಯಕ್ರಮ. ಹೆಂಗಾಗಿ ಅವರು ಕೆಲವು ತಿಂಗಳ ಹಿಂದೆಯೇ ಈ ಕಾರ್ಯಕ್ರಮದ ಬಗ್ಗೆ ನಮ್ಮಲ್ಲಿ ತಿಳಿಸಿದ್ರು, ಮಠದಲ್ಲಿ ಮಾಡ್ತಾ ಇದ್ದೀವಿ ಅನ್ನೋದಾಗಿ ಬಹಳ ಸಂತೋಷದಿಂದ ನಾವು ಅದನ್ನು ಒಪ್ಪಿಕೊಂಡೆವು. ಅವ್ರು ಮಾಡುವಂತಹ ಆ ಕೆಲಸದಲ್ಲಿ ನಮ್ಮದೊಂದು ಸೇರುವಿಕೆ.